ಎಷ್ಟು ದಿನ ಬಂದಾಗ ಸಂಜೆ ಬ್ರಹ್ಮಬಾಬಾ ಕುಟೀರದಲ್ಲಿ ಮಾನಸರೋವರದಲ್ಲಿ ಕೂತ್ಕೊಂಡಿದ್ದೆ. ನಾನು ಇದೇ ಇರ್ಬೋದು ರೂಮ್, ಇನ್ನು ಯಾವುದು ಇಲ್ವೇನೋ ಅಂತ ಅಂದ್ಕೊಂಡು ಅಲ್ಲಿ ಯೋಗ ಮಾಡ್ಕೊಂಡು ಕೂತ್ಕೊಂಡಿರ್ಬೇಕಂದ್ರೆ ನನ್ನ ಭ್ರಮೆನ ಇಲ್ಲ ಭಗವಂತನ ಪ್ರೇರಣೆನ ನನಗೆ ಗೊತ್ತಿಲ್ಲ. ಬಾಬಾ ಅವರು ಕೆಳಗಡೆ ಕೂತ್ಕೊಂಡಿದ್ರು, ಬ್ರಹ್ಮಬಾಬಾ ಅವರು ಫೋಟೋನಲ್ಲಿ, ಮೇಲೆ ಶಿವಬಾಬಾ ಅವ್ರ ಶಕ್ತಿ ಬೀಳ್ತಾ ಇತ್ತು. ಫರಿಸ್ತಾ ಸ್ವರೂಪದಲ್ಲಿ ಬ್ರಹ್ಮಬಾಬಾ ಅವರು ಮೇಲೆ ಕಾಣಿಸಿದ್ರು ಎದ್ದು ಫೋಟೋನಲ್ಲಿ, ಶಿವಬಾಬಾ ಅವರು ಹಿಂಗೆ ಶಕ್ತಿನ ಬೀರುತ್ತೆ. ಫಸ್ಟ್ ಅನುಭವ ಅದೇ ಸತ್ಯ, ನಾವು ಅದನ್ನೇ ಅನುಭವ ಮಾಡಬೇಕಾಗಿದೆ. ನಾವು ಮೇಲೆ ಎದ್ರು ಅಂದರೆ ನಾವು ಫರಿಸಿದಾಗ ಆ ಥರ ಅನುಭವ ಮಾಡಬೇಕು. ಆತ್ಮಾಭಿಮಾನದಲ್ಲಿ ಭಗವಂತನ ಟೆಚ್ಚಲ್ಲಿದ್ದರೆ ಭಗವಂತ ಆಟೋಮೆಟಿಕ್ ಅವ್ರ ಶಕ್ತಿನ ನಮ್ಮಲ್ಲಿ ತುಂಬ್ತಾರೆ. ನಾವು ಟಿ ವಿನಲ್ಲಿ ಮೊಬೈಲಲ್ಲೆಲ್ಲ ನೋಡಿದ್ವಿ, ಅದೇ ರಿಯಲ್ಲಾಗೆ ನನಗೆ ಅನುಭವ ಆಯಿತು. ಫಸ್ಟ್ ದಿನವೇ ಬ್ರಹ್ಮಬಾಬಾ ಕುಟೀರದಲ್ಲಿ. ಅನಂತರ ಫಸ್ಟ್ ಡೇ, ನೆಕ್ಸ್ಟ್ ಸೆಕೆಂಡ್ ಡೇನಲ್ಲಿ ಸ್ಮೃತಿ ದಿನಕ್ಕೆ ಬಂದಿದ್ವಿ. ಮೊಮ್ಮರವರ 60ನೇ ಸ್ಮೃತಿ ದಿನಕ್ಕೆ ಬಂದಿದ್ವಿ. ಅವರು 1 hour ಫಸ್ಟು ಯೋಗ ಮಾಡಿಸಿದ್ರು, ಆಮೇಲೆ ಕಾಮೆಂಟ್ರಿ ಕೊಟ್ಟರು, ಆಮೇಲೆ ಮತ್ತೆ ಯೋಗ ಮಾಡಿಸಿದ್ರು 1 hour. ಒಟ್ಟು 3 ಅವರಲ್ಲಿ ಕಾಮೆಂಟ್ರಿ ಮಾಡ್ತಾ ಫಸ್ಟ್ ಯೋಗ ಕೂತ್ಕೊಂಡಾಗ ಲಾಸ್ಟ್ ಟೈಮ್ ಅಂದರೆ 10 ಗಂಟೆಗೆ ಯೋಗ ಕೂತ್ಕೊಂಡ್ವಿ. 11 ಗಂಟೆ ಕಂಪ್ಲೀಟ್ ಆಗೋ ಟೈಮಲ್ಲಿ ಮಮ್ಮರ ಸ್ಮೃತಿ ದಿನವೇ ಮಮ್ಮರವರ ಹಿಂದೆ ಅವ್ರ ಜಡೆ ಕೂದಲು ಬಿಟ್ಕೊಂಡು ವೈಟ್ ಸ್ಯಾರಿ ಹಾಕ್ಕೊಂಡು ನನ್ನ ಎಡಭುಜದ ಹತ್ರ ಉಲ್ಟಾ ಕಾಣಿಸಿದ್ರು. ಸೀದಾ ಫೇಸ್ ಕಾಣಿಸ್ಲಿಲ್ಲ, ಉಲ್ಟಾ ಫೇಸಲ್ಲೇ ನನಗೆ ಅನುಭವ ಆಯಿತು. ಓಂ ಶಾಂತಿ. ಅದನ್ನ ನೋಡಿ ನನಗೆ ಎಷ್ಟು ಖುಷಿ ಆಯ್ತು. ಯಾರ ಹತ್ರನೂ ಹೇಳ್ಕೊಳ್ಳಿಲ್ಲ ಇವ್ರಿಗೆ ಭ್ರಮೆ ಇರ್ಬೋದು ಅಂತ. ಆಮೇಲೆ ರೇಣುಕಕ್ಕ ಅವರು ನಾನು ಮತ್ತೆ ನೆಕ್ಸ್ಟ್ ಡೇ 3rd ಡೇ ಅಲ್ಲೇ ಕೂತ್ಕೊಂಡಿದ್ದೆ ಆ ವಾಲಲ್ಲಿ ಬೇರೆ ಕಡೆ. ನಿಂಗೇನು ಅನುಭವ ಆಯಿತು ಅಂತ ಕೇಳಿದ್ರು. ಅವ್ರ ಅನುಭವನೂ ನನಗೆ ಹೇಳಿದ್ರು, ನನ್ನ ಅನುಭವನೂ ಹೇಳಿದೆ, ಬೇರೆ ಯಾರಿಗೂ ಹೇಳಲಿಲ್ಲ. ಯಾಕೆಂದರೆ ಯಾರಿಗೂ ಆಗಲಿಲ್ಲ ಅನುಭವ ಇವ್ರಿಗೆ ಆಗ್ಬಿಡ್ತಾ. ಅದು ಸ್ಮೃತಿ ದಿನಕ್ಕೆ ಬಂದು ಸುಳ್ಳು ಹೇಳ್ತಾರೆ ಅಂತ. ಆದರೆ ಅಂದ್ಕೊಂಡಿದ್ದು ಹೇಳ್ಬೇಕು ಯಾರಿಗಾದ್ರೂ ಯಾವಾಗಲಾದ್ರೂ ಒಂದು ಆ ಹೇಳೋ ದಿನ ಇಲ್ಲೇ ಬಂದುಬಿಡ್ತು, ಬಾಬನ ಮನೆಯಲ್ಲೇ ಬಂದುಬಿಡ್ತು. ತುಂಬ ಖುಷಿ ಆಗ್ತದೆ. ಬಂದು ಎಲ್ಲರೂ ಏನಿದು ಇದು ಸತ್ಯ. ಯಾಕೆಂದರೆ ಅಲೌಕಿಕ ತಂದೆ ಅಂದರೆ ಅಲೌಕಿಕ ತಂದೆ ಬಗ್ಗೆ ಮನುಷ್ಯನಿಗೆ ಗೊತ್ತೇ ಇಲ್ಲ. ಭಕ್ತಿ ಮಾರ್ಗದಲ್ಲಿ, ಲೌಕಿಕದಲ್ಲಿ ಕಷ್ಟ ಸುಖ ನೋವು ದುಡ್ಡು ಸಂಪಾದನೆ ಶೋಕಿ ಇದರಲ್ಲೇ ತಿನ್ನೋದು ಕುಡಿಯೋದ್ರಲ್ಲೇ ಜೀವನ ಕಳೀತಾ ಇದ್ದೀನಿ. ಅದಕ್ಕೂ ಮೀರಿದೊಂದು ಜ್ಞಾನ, ಒಂದು ಆನಂದ, ಒಂದು ಶಕ್ತಿ, ಪ್ರೇರಣೆ ಇದೆ ಅಂದರೆ ನಾವು ಅಂದ್ಕೊಂಡಿದ್ದೆಲ್ಲ ನಡೆಯುತ್ತೆ. ನಮಗೆ ಗೊತ್ತೇ ಇರಲ್ಲ, ಆ ಥರ ನಡೆಸ್ಕೊಂಡು ಹೋಗ್ತಾರೆ. ಮತ್ತೆ ಎಲ್ರಿಗೂ ಹೇಳೋದಂದರೆ ಭಗವಂತ ಸಿಕ್ಕಿದ್ಮೇಲೆ ಬಂಧನಗಳಲ್ಲಿ ಸಿಕ್ಕಾಕ್ಕೊಂಬಿಡಿ. ಹಂಗೂ ಬಂಧನದಲ್ಲಿದ್ದರೆ ಅದನ್ನು ನಿಭಾಯಿಸ್ಕೊಂಡು ಹೋಗ್ಬೇಕು. ಗೃಹಸ್ಥದಲ್ಲಿದ್ರೂ ಸಹ ಅದನ್ನು ಬಿಡಬಾರ್ದು ಅಂತ ಭಗವಂತ ಹೇಳಿದ್ದಾರೆ. ಹಾಗಾಗಿ ಭಗವಂತ ಮೊದಲೇ ಸಿಕ್ಕಿದ್ರೆ ಬಂಧನದಲ್ಲಿ ಸಿಕ್ಕಾಕ್ಕೊಂಬಿಡ್ರಿ. ಬಂಧನದಲ್ಲಿ ಇದ್ಮೇಲೆ ಭಗವಂತ ಸಿಕ್ಕಿದ್ರೆ ಸಂಸಾರನ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತೇಳಿ. ಅದು ಕಮಲ ಪುಷ್ಪ ಸಮಾನ ಸ್ವಚ್ಛತೆ ಪವಿತ್ರತೆಯ ಬಂಧನದಲ್ಲಿ ಹೋಗ್ಬೇಕು ಅಂತ ಹೇಳಿದ್ದಾರೆ. ಅದನ್ನೆಲ್ಲರೂ ಪಾಲಿಸ್ರಿ. ಇಲ್ಲಿನ ಪುಣ್ಯನ 1 to double ಮಾಡಿಕೊಂಡು ಸತ್ಯಕ್ಕೆ ಪಾತ್ರ ಮಾಡಿ. ಒಂದಕ್ಕೆ ಪದ್ಮ ಅಷ್ಟು ಡಬಲ್ ಅಲ್ಲಿ ಅವ್ರಿಗೆ ಹೇಳಲ್ಲ, ಪದ್ಮ ಅಂದ್ರೆ ಗೊತ್ತಾಗಲ್ಲ. ನಮ್ಮ ಜ್ಞಾನ ಮಾರ್ಗದವ್ರಿಗೆ 1ಕ್ಕೆ 100 ಪಟ್ಟು ಅಂತ ಹೇಳ್ತಾರೆ ಬಾಬಾ. ಭಕ್ತಿ ಮಾರ್ಗದವ್ರಿಗೆ ಅವ್ರ ಭಕ್ತಿ ಫಲನೂ ಕೊಡ್ತಾರೆ, ಆದರೆ ಅದೊಂದು ಜನ್ಮಕ್ಕೆ ಕೊಡ್ತಾರೆ. ಆದರೆ ಇದು 21 ಜನ್ಮ. ಇದು ಸತ್ಯ. ನಮ್ಮ ಹಿಂದಿನವ್ರು ಹೇಳ್ತಾ ಇದ್ರು ಆಗಿತ್ತು ಈಗಿತ್ತು ಪ್ರಪಂಚ ಅಂದರೆ ಇದನ್ನ ನಡೆದಿರೋದನ್ನೇ ಅವ್ರು ಹೇಳೋದು. ನಮ್ಮ 63 ಜನ್ಮಗಳ ಕರ್ಮಾತೀತ ಸ್ಥಿತಿಯಲ್ಲಿ ಶರೀರದಲ್ಲಿ ಬಂದು ದ್ವಾಪರದಲ್ಲಿ ಇದೆಲ್ಲ ನಡೆದಿತ್ತು. ಅದು ನಡ್ಕೊಂಡು ಹೋಗ್ತಾ ಹೋಗ್ತಾ ನಾವು ದೇವಿ ದೇವತಾ ಧರ್ಮದ ಮರ್ತು ಶರೀರದಲ್ಲಿ ಬಂದಾಗ ಹಿಂದೂ ಧರ್ಮಕ್ಕೆ ಬಂದುಬಿಟ್ವಿ. ಎಲ್ಲ ಮರ್ತೋಗಿದ್ವಿ. ತಿಳ್ಕೊಳ್ಳಿ, ಬಂದು ನೀವು ಆನಂದ ಅನುಭವಿಸಿ. ಇನ್ನೂ ಹೇಳಕ್ಕೆ ಹಿಡಿದ್ರೆ ಎಷ್ಟೋ ಅನುಭವಗಳಿದೆ, ಅದು ಹೇಳೋಕ್ಕಾಗಲ್ಲ. ನೀವು ಬಂದರೆ ನಿಮ್ಮ ಅನುಭವನ ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೊಂಡ್ರಿ. ಒಬ್ಬರಿಗೆ 2, ಇಬ್ಬರಿಗೆ 4, 4ಕ್ಕೆ 8, 8ಕ್ಕೆ 12 ಹಿಂಗೆ ಬೆಳ್ಕೊಂಡು ಹೋಗ್ತಾ ಹೋಗ್ತಾ ಬೇಗ ವಿನಾಶದಷ್ಟಕ್ಕೆ ನಾವು ರೆಡಿ ಆಗಬೇಕು ಅಂತ ಇವತ್ತು ಮುರಳಿಯಲ್ಲಿ ಬಾಬಾ ಹೇಳಿದ್ದಾರೆ. ಬಾಬಾ ಯಾವಾಗ ಅವಿನಾಶ ಆಗುತ್ತಂತ ಮಕ್ಕಳು ಕೇಳ್ತಾರಂತ ಅದಕ್ಕೆ ಬಾಬಾ ಹೇಳಿದ್ರು, ನೀವು ಎವೇ ರೆಡಿ ಇದ್ದರೆ ನಾನು ಬಾಗಿಲು ಸರಿತೀನಿ ಮಕ್ಕಳೇ. ಇಲ್ಲದಿದ್ದರೆ ಹೊಸ ಮನೆ ಕಟ್ಟಿದ್ಮೇಲೆ ನಾವು ಚೆನ್ನಾಗಿ ಹೋಗಲ್ಲ, ಸಂಸಾರ ಮಾಡಬೇಕಲ್ವ. ಮನೆಯೇ ಕಟ್ಬಿಟ್ಟು ನಾವು ಹೋಗಲ್ಲಿ ಬಾಳಲ್ಲ ಅಂದರೆ ಏನು ಅರ್ಥ? ಹಂಗೆ ಇಲ್ಲಿ ಪುರುಷಾರ್ಥ ಮಾಡಿ ನಮ್ಮ ಆತ್ಮದ ಖಜಾನೆ ತುಂಬಿಸ್ಕೊಂಡಿರ, ಶ್ರೀಮತ ಪಾಲಿಸ್ತೀರ, ನಾನು ಸತ್ಯಕ್ಕೆ ಹೋಗ್ಬೇಕಂದ್ರೆ ಸಾಧ್ಯನಾ? ಆಗೋದಿಲ್ಲ. ಇಲ್ಲೇ ರೆಡಿ ಆದ್ರೇ ಇವಾಗ ನಾವು ಒಂದಿನ 100 ರೂಪಾಯಿ ದುಡ್ದು ಮಡ್ಕೊಂಡಿದ್ರೆ ಪಾಕೆಟಲ್ಲಿ ನಾಳೆ ಖರ್ಚು ಮಾಡ್ಬೋದು. ಇವತ್ತು ಸಂಪಾದನೆ ಮಾಡಿದ್ದು ಇವತ್ತೇ ತಿಂದ್ಬಿಟ್ರೆ ನಾಳೆ ಏನು ಖರ್ಚು ಮಾಡ್ತೀವಿ? ಜ್ಞಾನನೂ ಅದೇ ಥರ. ಈ ಆತ್ಮದಲ್ಲಿ ಎಷ್ಟು ಭಗವಂತ ಶ್ರೀಮತ ಧಾರಣೆ ಮಾಡ್ಕೊತೀವೋ ಅದು ನಮಗೆ ಖಜಾನೆಯಲ್ಲಿ ಭರ್ಪೂರ ತುಂಬೋಗ್ತಾ ಇದೆ. ಅದು ನಾವು ಹೇಳೋಕ್ಕಲ್ಲ, ಇದು ಗುಪ್ತ. ನಾವು ಯಾರ್ಯಾರು ಎಷ್ಟೆಷ್ಟು ಮಾಡಿದ್ದೀರಿ ಅಂತ ಭಗವಂತ ಬಿಟ್ಟರೆ ಪಕ್ಕದಲ್ಲಿ ನಮ್ಮ ಎಡಗ ನಮಗೆ ಗೊತ್ತಿರಲ್ಲ. ಅಷ್ಟು ಖಜಾನೆ ಇದೆ, ಅಷ್ಟು ಸಂಪತ್ತು. ಅದು ನಾವೆಲ್ಲರೂ ಇಲ್ಲಿ ಸಹೋದರರಾಗಿ ಅಲ್ಲಿ ದೇಹಿ ಅಭಿಮಾನಿಯಲ್ಲಿ ಹಾರಾಡ
ಎಲ್ಲ ನಮ್ಮ ನ್ಯಾಚುರಲ್ ಸೌಂದರ್ಯ, ಆರ್ಟಿಫಿಷಿಯಲ್ ಸೌಂದರ್ಯ ಇದ್ದೀವಿ. ಒಬ್ರು ಸ್ವಿಚ್ ಮಾಡ್ತಾ ಇಲ್ಲ, ಜ್ಞಾನಕ್ಕೆ ಬಂದ ಸ್ವಿಚ್ ಮಾಡ್ತೀರಾ ಕಾಯಿಲೆ. ಮತ್ತೆ ಇಲ್ಲಿರೋ ಆಸ್ತಿ ಸುಖ ಶಾಂತಿಗಿಂತ 100 ಪಟ್ಟಿಗಿಂತಲೂ ಹೆಚ್ಚು ಕೊಡೋಷ್ಟು ಶಕ್ತಿ ನಮ್ಮ ಅಲೌಕಿಕ ತಂದೆ ಪರಮಾತ್ಮಂಗಿದೆ. ಅವ್ರನ್ನ ನಾವು ನಂಬೋಣ, ಪಾಲಿಸೋಣ, ಆನಂದ ಪಡೋಣ. ನಾವು ಎಲ್ಲ ಸಾಧನೆ ಮಾಡಿರೋ ಅಕ್ಕಂದಿರು ಅಣ್ಣಂದಿರು ಇಲ್ಲಿ ಬೇಕಾದಷ್ಟು ಸ್ಮಾರಕಗಳಿದೆ. ಎಕ್ಸಾಂಪಲ್ಲು ಆ ಥರ ಆಗಕ್ಕೆ ಸಾಧ್ಯ ಇಲ್ಲ. ಆದ್ರೂ ಒಂದು ಹುಲ್ಕಡ್ಡಿಯಾಗಿ ನಾವು ಅವ್ರ ಜೊತೆ ಹೂವಿನ ಜೊತೆ ನಾರು ಸಹ ಸ್ವರ್ಗ ಸೇರ್ತು ಅನ್ನೋ ಥರ ತೇಲೋಣ. ಗುಲಾಬಿ ಹೂವಿನ ಜೊತೆ ಮುಳ್ಳು ಹೋಗುತ್ತಲ್ವ, ಅದೇ ಥರ ಅಕ್ಕಂದಿರು ಅಣ್ಣಂದಿರ ಥರ ನಾವು ಹೋಗೋಣ ಅವ್ರ ಜೊತೆ. ಅವರು ದೊಡ್ಡ ಅರಮನೆಯಲ್ಲಿದ್ದರೆ ಡಬಲ್ ಕಿರೀಟ ತೊಗೊಂಡಿದ್ರೆ ನಾವು ಸಿಂಗಲ್ಸ್ ಕಿರೀಟ ತೊಗೊಬೇಕಲ್ಲ. ಹಿಂದೆ ಅವ್ರು ವಂಶಾವಳಿಯಾಗಿ ಊಟನ ಹಿಂಗೆ ಓಂ ಶಾಂತಿ ಪಡ್ಕೊಂಡು